ಊಟದೆಲ್ಲ ಕರೆಕ್ಷನ್ ಮಾಡ್ಕೊಂಡಿದ್ರಲ್ಲ ನೀವು? ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಫುಲ್ ಮಾಡ್ಕೊಳಕ್ಕಾಗಿಲ್ಲ. ಫುಲ್ ಮಾಡ್ಕೊಳ್ಳಿ. ಇವತ್ತಿಂದ 100% ಏನು ಹೇಳ್ತೀನೋ ಅದನ್ನು 100 ಔಟ್ ಆಫ್ 100 ಇದು ಮಾಡ್ತಾ ಇದ್ದೀನಿ ಸರ್ ನಾನು ಅನ್ನೋ ಥರ ಬರಬೇಕು ನೀವು. ಹಂಗಾಗಿ ನೀವು ಏನೇನೆಲ್ಲ ಬಿಟ್ಟಿದ್ದೀರಾ ನಿಮ್ಮ ಮುಂಚೆ ಇಂತ ಕಂಪೇರ್ ಮಾಡಿದ್ರೆ? ನೀವು ಹೇಳಿರೋದೆಲ್ಲನೂ ಇವಾಗ ಬಿಟ್ಟಿದ್ದೀನಿ. ಏನೇನು? ಮೈದಾ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಆಲೂಗೆಡ್ಡೆ, ಹಾಲು, ಮೊಸರು, ಇದೆಲ್ಲ ಬಿಟ್ಟಿದ್ದೀನಿ. ಓಕೆ ಓಕೆ. ಸೊ ಇವಾಗ ನಿಮಗೆ ಫಸ್ಟ್ ಪೈನ್ ಕಡಿಮೆ ಆಯ್ತಲ್ವಾ? ಅದರಲ್ಲಿ ಫಸ್ಟ್ ಇಂಜೆಕ್ಷನ್ ಕೊಟ್ಟ ಮೇಲೆ, ಫಸ್ಟ್ ವಿಸಿಟ್ ಆದಮೇಲೆ ಎಷ್ಟು % ಕಡಿಮೆ ಆಯ್ತು ಪೈನ್? ಫಸ್ಟ್ ವಿಸಿಟ್ ಅಲ್ಲೇ ಆಲ್ಮೋಸ್ಟ್ ಒಂದು 60-70% ಕಡಿಮೆ ಆಯಿತು. ಓಕೆ. ಸೆಕೆಂಡ್ ವಿಸಿಟ್ ಅಲ್ಲಿ ಇವಾಗ ಬಂದು ಹೋದ್ಮೇಲೆ 90% ಕಡಿಮೆ ಆಗಿದೆ. ಇವತ್ತು ಥರ್ಡ್ ವಿಸಿಟ್ ಅಲ್ವಾ? ಇವತ್ತು ನಾನು ನಿಮಗೆ ಸಿಗ್ತಾ ಇರೋದು, ಸೆಕೆಂಡ್ ವಿಸಿಟ್ ಅಲ್ಲಿ ಸಿಕ್ಕಿಲ್ಲ. ಸೊ ಜಸ್ಟ್ ಏನು ಮೆಡಿಸಿನ್ ಕೊಟ್ಟಿದ್ದಾನೋ ಇವತ್ತು ಸ್ವಲ್ಪ ಮೆಡಿಸಿನ್ ಚೇಂಜ್ ಮಾಡಿಕೊಟ್ಟು ನಾನು ನಿಮಗೆ ಕಂಟಿನ್ಯೂ ಮಾಡಿ 3 ಮಂತ್ಸ್ ವರೆಗೂ ತಗೊಳ್ಳಿ. 3 ಮಂತ್ಸ್ ಅಷ್ಟೊತ್ತಿಗೆ ನೀವು ನೀಟಾಗಿ ಫ್ಯಾಟಿ ಲಿವರು, PCOD ಅದನ್ನೆಲ್ಲ ರಿವರ್ಸ್ ಮಾಡ್ಕೊಂಡು ಡಯಟ್ ಮಾಡ್ಬಿಟ್ಟು ಶಿಫ್ಟ್ ಡಯಟ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿ. ಇದು ಆಲ್ಮೋಸ್ಟ್ ನೀವು ಪೈನ್ ಸಿಂಪ್ಟಮ್ಸ್ ಹೋಗಿದೆ. ಒಂದು ವರ್ಷ ಬಿಟ್ಟು MRI ಮಾಡೋಣ, ನಮಗೆ ಬೇಕಾದ್ರೆ 1 ಇಯರ್ ಆದ್ಮೇಲೆ ಮಾಡೋಣ. ಇವಾಗಿರೋ MRIಗೂ ಅವಾಗಿರೋ MRIಗೂ ಖಂಡಿತವಾಗೂ ಚೇಂಜಸ್ ಬರುತ್ತೆ. ಬಟ್ ಇವಾಗ ಕಾಲು ನನಗೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆ, ವೀಕ್ನೆಸ್ ಅದೆಲ್ಲ ಬರುತ್ತೆ. ಮುಂಚೆಗಿನ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗಿದೆ ತಾನೆ. ಇನ್ನೊಂದೇನಂತ ನಿಮಗೆ ಪೈನ್ ಇರುವಾಗ ಪೈನ್ ಎಷ್ಟು 90% ಇತ್ತಲ್ಲ, ಏನೇನು ಮಾಡಕ್ ಆಗ್ತಿರ್ಲಿಲ್ಲ ಇವಾಗ? ನಾನು ಕೂರಕ್ ಆಗ್ತಿರ್ಲಿಲ್ಲ, ನಿಲ್ಲಕ್ ಆಗ್ತಿರ್ಲಿಲ್ಲ, ಮಲ್ಗಕ್ ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಒಂದು 10 ಹೆಜ್ಜೆನೂ ಇಡಕ್ ಆ ಥರ ಎಷ್ಟು ದಿನ ಮಾಡಿದ್ದೀರಾ? ಆ ಥರ ಎಷ್ಟು ದಿನ ಇದೆ ನಿಮಗೆ? ಆ ಥರ ಒಂದು 15 ಡೇಸೇ ಇದೆ. ಇಲ್ಲಿಗೆ ಬರೋ ಗಂಟನೂ ಇತ್ತು. ಇಲ್ಲಿಗೆ ಬಂದ್ಮೇಲೆ ನಾನು ನಡೆಯಂಗಾಗಿದ್ದು ಎಲ್ಲ ಆಗಿದ್ದು. ಈಗ ಅಟ್ಲೀಸ್ಟ್ ಒಂದು 200 ಹೆಜ್ಜೆನಾರು ಇಡ್ತೀನಿ ಅನ್ನೋ ಭರವಸೆ ಇದೆ. ಇವಾಗ 200 ಹೆಜ್ಜೆ ನಡೀತೀರಾ ನೀವು? ಓಡಾಡ್ತೀನಿ, ಕೆಲಸ ಮಾಡ್ತೀನಿ. ಇವಾಗ ಏನಾಗಿದೆ ಗೊತ್ತಾ? ಸೊ ಅದು ಇವಾಗ ಜಸ್ಟ್ ಲೈಕ್ ಒಂದು 15-20 ದಿನ ಒಂಥರ ಬಾಡಿ ರೆಸ್ಟ್ಗೆ ಹೋಗ್ಬಿಟ್ಟು ಇವಾಗ ನೀವು ಮೂವ್ಮೆಂಟ್ ಮಾಡ್ದಂಗೆ. ಸೊ ಆಬ್ವಿಯಸ್ಲಿ ಸ್ವಲ್ಪ ವೀಕ್ ಅನ್ಸುತ್ತೆ ಬಾಡಿ. ಸೊ ಅದನ್ನ ಸ್ಟ್ರೆಂತ್ ಮಾಡೋದಕ್ಕೆ ಬೇಕಾದ್ರೆ ಮೆಡಿಸಿನ್ಸ್ ಎಲ್ಲ ಕೊಡೋಣ. ಮತ್ತೆ ಇನ್ನೂ ನೀವು 100% ಡಯಟಿಗೆ ಬಂದಿಲ್ಲ, ದಯವಿಟ್ಟು 100% ಡಯಟಿಂಗ್ ಮಾಡಿ. ಓಕೆ. ನೆಕ್ಸ್ಟ್ ನನಗೆ 3 ವೀಕ್ಸ್ ಆದ್ಮೇಲೆ ಮೀಟ್ ಮಾಡುವಾಗ ಅಷ್ಟರೊಳಗೆ ಈ ಸ್ಟ್ರೆಂತ್ ಬಂದಿರುತ್ತೆ. ಈ ಸ್ಟ್ರೆಂತ್ ಬರೋಕ್ಕೆ ಮೆಡಿಸಿನ್ಸ್ ಕೊಡ್ತೀನಿ ಮುಖ್ಯವಾಗಿ. ಒಂದ್ಸರಿ ವಾಕ್ ಮಾಡಿ ತೋರಿಸ್ತೀರಾ? ಫಾಸ್ಟ್ ವಾಕ್ ಮಾಡಿ, ಫಾಸ್ಟ್ ವಾಕ್. ಹಾಂ, ಬನ್ನಿ ವಾಪಸ್ ಬಂದು ಮತ್ತೆ ವಾಕ್ ಮಾಡಿ. ಓಕೆ, ಫಾಸ್ಟ್ ಮಾಡಿ, ತೊಂದರೆ ಇಲ್ಲ. ಹಾಂ, ಇವಾಗ ನೀವು ಒಂದ್ಸರಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಎದ್ದೇಳಬೇಕು. ಸ್ಕ್ವಾಟ್ಸ್. ಹಾಂ ಮಾಡ್ತಿದ್ರಲ್ಲ ಚೆನ್ನಾಗೆ, ಸೂಪರು. ನೀವು ತಲೆ ಕೆಡಿಸ್ಕೊಬೇಡಿ, ಅದು ಇನ್ನು 10% ತಾನೇ ಇರೋದು. ಮುಂಚೆಗಿನ ಅದು ಬೆಟರ್ ಆಗಿದೆ ತಾನೆ. ನೀವು ಜಸ್ಟ್ ಲೀವ್ ದಟ್ ಟು ಮೀ. ಕಾಲೆಲ್ಲ ಮೇಕ್ ಎತ್ಬೋದು, 90% ಎತ್ತಿದ್ರು ನನಗೆ ಯಾವುದೇ ರೀತಿ ಪೇನ್ ಇಲ್ಲ, ಏನಂದ್ರೆ ಏನೂ ಇಲ್ಲ. ಬಟ್ ಮೂವ್ಮೆಂಟ್ ಮಾಡಿದ್ರೆ ನನಗೆ ಮೂವ್ಮೆಂಟ್ ಬರುತ್ತೆ. ಸ್ವಲ್ಪ 93 kg ಇದ್ರಿ, 91 ಆಗಿದ್ದೀರಾ. ನೀವು ಬೇಕಾಗಿರೋದು ಸ್ಟ್ರೆಂತ್ ತಾನೆ. ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗಬೇಕು ಮುಂಚೆಗಿಂತ. ಪೈನ್ 90% ಕಡಿಮೆ ಆಗಿದೆ. ಇವಾಗ ಸ್ಟ್ರೆಂತ್ ನಿಮಗೆ ಇಂಪ್ರೂವ್ಮೆಂಟ್ ಆಗಬೇಕು. ಸರಿ, ಓಕೆ. ವಿಲ್ ಫೋಕಸ್ ಆನ್ ದಟ್. ಮತ್ತೆ ಮುಂಚೆ ಯಾವ ಥರ ನಡೀತಾ ಇದ್ರಿ? ಅಯ್ಯೋ, ಮುಂಚೆ ಕಣ್ಣಲ್ಲಿ ನೀರು ಬರೋದು, ಪ್ರತಿ ಹೆಜ್ಜೆನೂ ಫುಲ್ ಹಿಂಗ್ ಬಗ್ಗಿ ಹಿಂಗೆಲ್ಲ ನಡಿಬೇಕು. ಎರಡೇ ನಡು ತೋರಿಸಿ ಅದಕ್ಕೆ. ಇಲ್ಲ, ಅವಾಗಂತೂ ಮೂವ್ಮೆಂಟ್ ಮಾಡಕ್ ಆಗ್ತಿರ್ಲಿಲ್ಲ ನನಗೆ. ಫುಲ್ ಕಷ್ಟಪಟ್ಟು ಇಷ್ಟು ಹಿಂಗೆಲ್ಲ ಅಂದು ನಡೀತಾ ಇದೆ. ಸೊ ಇವಾಗ ಆಲ್ಮೋಸ್ಟ್ ಫಾಸ್ಟಾಗಿ ನಡೀತಾ ಇದ್ದೀರಾ. ಸೊ ಅಷ್ಟೇ ಕರೆಕ್ಟಾಗಿ ಈ ಕೊಟ್ಟಿರ್ತಕ್ಕಂಥ ಡಯಟ್ನ ಫೋಕಸ್ ಮಾಡಿ, ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ಫೋಕಸ್ ಮಾಡಿ. ಇನ್ನೊಂದು 2-3 ಮಂತ್ಸ್ ಕರೆಕ್ಟಾಗಿ ಮೆಡಿಸಿನ್ ತೊಗೊಳ್ತಾ ಹೋಗಿ. ಇದು ವಿಲ್ ಡೋಂಟ್ ಸೂಪರ್. ಥೈರಾಯ್ಡ್ ಇಂಪ್ರೂವ್ಮೆಂಟ್ ಆಗಿದೆ. 7.8 ಇತ್ತು, 3.5 ಕಂಟಿನ್ಯೂ ಮಾಡಿ.